ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಒಂದು 4ನೇ ತರಗತಿಯ ಒಂದು ಪರಿಸರ ಅಧ್ಯಯನ ವಿಭಾಗದಿಂದ ಬರಬಹುದಾದಂಥ ಒಂದು ಸಂಭವನೀಯ ಒಂದು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಹುಲಿ. ನೆಕ್ಸ್ಟ್ 2 ನೋಡಿ, ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವಂಥ ಯೋಜನೆ ಹುಲಿ ಯೋಜನೆಯಾಗಿದೆ. ಚಿರತೆ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡುತ್ತದೆ? 100 ಕಿಲೋಮೀಟರ್ ಓಡುತ್ತದೆ. ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು? ನೀಲಿ ತಿಮಿಂಗಲ. ಸುಮಾರು 33 ಮೀಟರ್ ಉದ್ದ ಇರುವಂಥ ಪ್ರಾಣಿ ನೀಲಿ ತಿಮಿಂಗಲ. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಬಣ್ಣ ಬದಲಿಸುವ ಪ್ರಾಣಿ ಅಥವಾ ಜೀವಿ ಯಾವುದು? ಎಲೆಕೀಟ ಅಥವಾ ಉಸಿರುವಳ್ಳಿ. ಒಂದು ಜೇನುನೊಣವು ತನ್ನ ಸಂಗ್ರಹಣ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? 50ರಿಂದ 100 ಹೂಗಳಿಗೆ ಭೇಟಿ ಕೊಡುತ್ತದೆ. ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತವಾದ ಆಹಾರ ಯಾವುದು? ಸರಿಯಾದ ಉತ್ತರ ಜೇನುತುಪ್ಪ. ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ತನ್ನ ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆ ಯಾವುದು? ಛತ್ರಿ ಇರುವೆ. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಯಾವುದು? ಸರಿಯಾದ ಉತ್ತರ ಬಿದಿರು. ಇದು ಹುಲ್ಲಿನ ಜಾತಿಗೆ ಸೇರಿದಂಥ ಒಂದು ಸಸ್ಯವಾಗಿದೆ. ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುವಂಥ ಸಸ್ಯ ಯಾವುದು? ಬ್ರಯೋಫಿಲಮ್. ಕೀಟಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಕೊಡಿ. ಹೂಜಿ ಗಿಡ, ಕೊಬ್ಬರಲ್ಲಿ, ಡ್ರಾಸೆರಾ ಇವು ಕೀಟಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಸ್ಯದ ಬೀಜ ಯಾವುದು? ಕೊಕೊಡಿಮೇರ್. ಸುಮಾರು 18 kg ಇರುವಂಥದ್ದು. ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಸ್ಯದ ಬೀಜ ಹೊಂದಿರುವಂಥದ್ದಾಗಿದೆ. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಎಷ್ಟು ಪಕ್ಷಿಧಾಮಗಳಿವೆ? ಕರ್ನಾಟಕದಲ್ಲಿ 5 ಪಕ್ಷಿಧಾಮಗಳಿವೆ. ಕರ್ನಾಟಕದಲ್ಲಿ ಎಷ್ಟು ವನ್ಯಧಾಮಗಳಿವೆ? 16 ವನ್ಯಧಾಮಗಳಿವೆ. 19 ಅಡಿ ಉದ್ದದ ಕ್ಯಾರೆಟನ್ನು ಯಾವ ದೇಶದ ರೈತನು 2007ರಲ್ಲಿ ಬೆಳೆದಿದ್ದನು? ಬ್ರಿಟನ್ನ ರೈತ. ಕರ್ನಾಟಕದಲ್ಲಿ ಅತಿ ದೊಡ್ಡ ಆಲದ ಮರ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಬೇರುಗಳಿಗೆ ಎಷ್ಟು kg ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದೆ? 70 kg ನೀರನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ ಇದೆ. ಜಲಸಂಪನ್ಮೂಲದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಯಾವುದು? ಭಾರತ. ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಏನನ್ನು ಸಾಕುತ್ತಾರೆ? ಮೀನನ್ನು ಸಾಕುತ್ತಾರೆ. ಹಾಗೆ ಇನ್ನೊಂದು, ನಗರಗಳ ಅಥವಾ ಪಟ್ಟಣಗಳಲ್ಲಿ ಒಂದು ನೀರನ್ನು ಅಥವಾ ನೀರಿನ ಟ್ಯಾಂಕನ್ನು ಕ್ಲೀನ್ ಮಾಡಲಿಕ್ಕೆ ಕ್ಲೋರಿನ್ ಅನ್ನುವಂಥ ಒಂದು ರಾಸಾಯನಿಕವನ್ನು ಬಳಸ್ತಾರೆ. ನೀರಿನ ಗುಣಮಟ್ಟ ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಸರ್ಕಾರಿ ಸಂಸ್ಥೆ ಯಾವುದು? ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ. ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ ಇಲ್ಲಿ ಹೇಳಿದ್ನಲ್ಲ ಈಗ, ಕ್ಲೋರಿನ್. ಓಕೆ, ನೆಕ್ಸ್ಟ್ ನೋಡಿ, ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಎಷ್ಟು ವರ್ಷ ಕಾಲ ಬದುಕಬಹುದು? 1 ವರ್ಷಗಳ ಕಾಲ ಬದುಕಬಲ್ಲದು. ಕ್ರಿಸ್ತಪೂರ್ವ 278ರಲ್ಲಿ ಈಜಿಪ್ಟ್ನಲ್ಲಿ ಬೆಳೆದಿದ್ದ ಮೂಲಂಗಿಯ ಬಣ್ಣ ಯಾವುದು? ಕಪ್ಪು ಬಣ್ಣ. ಶ್ವಾಸಕೋಶಗಳಲ್ಲಿ ಎಷ್ಟು ಲೀಟರ್ ಗಾಳಿ ತುಂಬಬಹುದು? 3 ಲೀಟರ್ ಗಾಳಿ ತುಂಬಬಹುದು. ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿರುತ್ತದೆ? 5.5 ಲೀಟರ್ ರಕ್ತವಿರುತ್ತದೆ. ರಸ್ತೆ ಅಪಘಾತವಾದಾಗ ತುರ್ತು ಚಿಕಿತ್ಸೆಗಾಗಿ ಇರುವಂಥ ವಾಹನ 108. ನೆಕ್ಸ್ಟ್ ನೋಡಿ, ಸಮುದ್ರದ ಆಳದಲ್ಲಿ ಸಂಚರಿಸುವಂಥ ನೌಕೆ ಯಾವುದಂತಂದರೆ ಸಬ್ಮರೀನ್. ಓಕೆ ವಿದ್ಯಾರ್ಥಿಗಳು, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಈ ಕ್ಲಾಸಿಗೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಆಟಿಕೆಗಳ ತಯಾರಿಕೆಗೆ ಪ್ರಸಿದ್ಧವಾದ ನಗರ ಚನ್ನಪಟ್ಟಣ. ಖೋಖೋ ಆಟಕ್ಕೆ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಕರ್ನಾಟಕದ ಉಷಾ ಅನಂತರಾಮನ್. ಭಾರತದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಯಾವುದು? ಕರ್ನಾಟಕ. ಇಳಕಲ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಸೀರೆಗೆ ಪ್ರಸಿದ್ಧವಾಗಿದೆ. ಹಿಮಾಲಯ ಪರ್ವತ ಶ್ರೇಣಿ ಎಷ್ಟು ಕಿಲೋಮೀಟರ್ ಉದ್ದವಿದೆ? 2400 ಕಿಲೋಮೀಟರ್ ಉದ್ದವಿದೆ. ಕಣಿವೆಗಳು ಯಾವ ಆಕಾರದಲ್ಲಿವೆ? ಕಣಿವೆಗಳು ವಿ ಅಥವಾ ಯು ಆಕಾರದಲ್ಲಿ ಇವೆ. ನದಿಗಳು ಹರಿದು ತರುವ ಮಣ್ಣನ್ನು ಏನೆಂದು ಕರೆಯುತ್ತಾರೆ? ನದಿಗಳು ತರುವ ಮಣ್ಣನ್ನು ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಭಾರತದ ಪಶ್ಚಿಮಕ್ಕೆ ಯಾವ ಮರುಭೂಮಿ ಇದೆ? ಥಾರ ಮರುಭೂಮಿ ಇದೆ. ಕಾಮನಬಿಲ್ಲಿನ ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆ ಪದ ವಿಬ್ಗ್ಯೋರ್ ಅಂತ ನಾವು ಬಳಸ್ತೀವಿ. ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗಿನ ತಲಕಾವೇರಿ ಎಂಬಲ್ಲಿ ಕಾವೇರಿ ನದಿಯು ಉಗಮವಾಗುತ್ತೆ. ಇದನ್ನು ಕರ್ನಾಟಕದ ಜೀವನದಿ ಅಂತಲೂ ಸಹ ಕರೀತಾರೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಸ್ಥಳ ಯಾವುದು? ಹಂಪಿ ಮತ್ತು ಪಟ್ಟದಕಲ್ಲು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ 39 ಕ್ವಶನ್ಸ್ಗಳನ್ನು ನೋಡಿದರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ವೀಡಿಯೋಸ್ಗಳಿಗಾಗಿ ಹಾಗೆ
ಮೊರಾರ್ಜಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳ ಕೊನೆಯ ಹಂತದ ತರಗತಿಗಳಿಗಾಗಿ ಹಾಗೆ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.